ಉಚಿತ ಬಸ್ ಪ್ರಯಾಣ ಮಾಡುವಂಥ ಮಹಿಳೆಯರು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾಕೆಂದರೆ ಉಚಿತ ಬಸ್ ಪ್ರಯಾಣ ಮಾಡುವಂಥ ಮಹಿಳೆಯರಿಗೆ ರಾಜ್ಯ ಸರ್ಕಾರದಿಂದ ಒಂದು ಹೊಸ ರೂಲ್ಸ್ನ ಓಡಿಸಿದ್ದಾರೆ. ಈ ಒಂದು ರೂಲ್ಸ್ನ ಉಚಿತ ಬಸ್ ಪ್ರಯಾಣ ಮಾಡುವಂಥ ಮಹಿಳೆಯರು ಪ್ರತಿಯೊಬ್ಬರು ಕೂಡ ಪಾಲಿಸಲೇಬೇಕಾಗುತ್ತೆ. ಪಾಲಿಸಿಲ್ಲ ಅಂದರೆ ನಿಮಗೆ ಭಾರಿ ಮೊತ್ತದ ಒಂದು ದಂಡನ ಕೂಡ ವಿಧಿಸ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಹಾಗಾದರೆ ಹೊಸ ರೂಲ್ಸ್ ಏನು ಬಂದಿದೆ, ಏನು ರೂಲ್ಸ್ ನೀವು ಫಾಲೋ ಮಾಡಬೇಕು ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಮಾಡೋಣ ಅಂತ ಕಾಣ್ತಾ ಇರೋದನ್ನ ಕ್ಲಿಕ್ ಮಾಡಿ ಪಟ್ಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ಕೂಡ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನೀವು ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ಪಡ್ಕೋತಾ ಇರ್ತೀರಾ. ಇಲ್ಲಿ BMTC ಆಗಿರ್ಬೋದು, KSTC ಆಗಿರ್ಬೋದು, ನೀವೆಲ್ಲರೂ ಕೂಡ ಪ್ರತಿನಿತ್ಯನೂ ಕೂಡ ಸಾಕಷ್ಟು ಜನ ಮಹಿಳೆಯರು ಬಳಸ್ತಾ ಇರ್ತೀರಾ ಈ ಒಂದು ಶಕ್ತಿ ಯೋಜನೆಯಡಿ. ಈ ಒಂದು ಶಕ್ತಿ ಯೋಜನೆ ಬಂದಮೇಲೆ ಸಾಕಷ್ಟು ಜನ ಮಹಿಳೆಯರಿಗೆ ತುಂಬಾ ಉಪಯುಕ್ತ ಆಗಿರುತ್ತೆ ಈ ಒಂದು ಶಕ್ತಿ ಯೋಜನೆ. ಈ ಒಂದು ಯೋಜನೆ ಅಡಿಯಲ್ಲಿ ಮಹಿಳೆಯರು ಫ್ರೀಯಾಗಿ ಒಂದು ಟ್ರಾವೆಲ್ ಮಾಡ್ಬೋದು ಆಗಿರುತ್ತೆ. ಇಲ್ಲಿ ಸಾಕಷ್ಟು ಜನ ಒಂದು ಉಚಿತ ಪ್ರಯಾಣ ಯೋಜನೆಯನ್ನು ಬಳಸ್ಕೊಂಡು ಕೆಲಸಕ್ಕೆ ಹೋಗ್ತಾ ಇರ್ಬೋದು, ಕೆಲವರು ಬೇರೆ ಒಂದು ಪ್ರವಾಸಿ ತಾಣಗಳಿಗೂ ಕೂಡ ಹೋಗ್ತಾ ಇರ್ಬೋದು ಈ ಒಂದು ಶಕ್ತಿ ಯೋಜನೆಯಿಂದ. ಈ ಒಂದು ಶಕ್ತಿ ಯೋಜನೆ ಯಾರ್ಯಾರು ಬಳಸ್ತಾ ಇರಲ್ಲ ಮಹಿಳೆಯರು ಎಲ್ಲರೂ ಕೂಡ ಇನ್ನು ಮುಂದೆ ಈ ಒಂದು ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ಅಂತ ಇವಾಗ ರಾಜ್ಯ ಸರ್ಕಾರದಿಂದ ಹೊಸ ಆದೇಶನ ಹೊರಡಿಸಿದ್ದಾರೆ. ಇನ್ ಕೇಸ್ ನೀವೇನಾದರೂ ಈ ಒಂದು ರೂಲ್ಸ್ನ ನೀವು ಫಾಲೋ ಮಾಡಲ್ಲ ಅಂದರೆ ನಿಮಗೆ ದಂಡನೂ ಕೂಡ ವಿಧಿಸ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಯಾಕೆಂದರೆ ನಿಮಗೆ ಶಕ್ತಿ ಯೋಜನೆಯಲ್ಲಿ ಇವಾಗ ಒಂದು ಹೊಸ ರೂಲ್ಸು ಜಾರಿಯಾಗಿದೆ. ಹಾಗಾದರೆ ಒಂದು ಹೊಸ ರೂಲ್ಸ್ ಏನು ಅಂತಲೂ ಕೂಡ ನೀವು ಕೇಳ್ಬೋದಾಗಿರುತ್ತೆ. ಏನಪ್ಪ ಈ ಒಂದು ಹೊಸ ರೂಲ್ಸು ಅಂತ ನೀವು ಕೇಳೋದಾದರೆ, ಇಲ್ಲಿ ಶಕ್ತಿ ಯೋಜನೆಯಡಿ ನಿಮ್ಗೆ ಏನು ಮಾಡಿದ್ದಾರೆ ಅಂದರೆ ಫ್ರೀಯಾಗಿ ಪ್ರಯಾಣ ಮಾಡೋಕ್ಕೆ ಅವಕಾಶನ ಕೊಟ್ಟಿದ್ದಾರೆ ಮಹಿಳೆಯರಿಗೆ. ಇಲ್ಲಿ ನೀವೇನು ಮಾಡ್ತೀರಾ ಅಂದರೆ ಕಂಡಕ್ಟರ್ ನಿಮಗೆ ಟಿಕೆಟ್ನ ಕೇಳಿದಾಗ ಜಸ್ಟ್ ನಿಮ್ಮ ಆಧಾರ್ ಕಾರ್ಡ್ನ ತೋರಿಸಿದ್ರೆ ನೀವು ಯಾವುದೇ ಥರದ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ, ನಿಮಗೆ ಫ್ರೀಯಾಗಿ ಒಂದು ಟಿಕೆಟ್ನ ಕೊಡ್ತಾರೆ. ಆ ಒಂದು ಟಿಕೆಟಲ್ಲಿ ನೀವು ನೋಡ್ಬೋದು ಶಕ್ತಿ ಯೋಜನೆ ಅಂತ ಇರುತ್ತೆ, ಅಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತಲೂ ಕೂಡ ಬರೆದಿರುತ್ತೆ. ಮತ್ತು ಇಲ್ಲಿ ಸಾಕಷ್ಟು ಜನ ಶಕ್ತಿ ಯೋಜನೆಯನ್ನು ಬಳಸ್ಕೊಂಡು ಸಾಕಷ್ಟು ಟ್ರಾವೆಲ್ ಕೂಡ ಮಾಡ್ತಾ ಇರ್ತೀರ ಪ್ರತಿನಿತ್ಯನೂ ಕೂಡ. ಕೆಲವರು ತಿಂಗಳಿಗೊಂದ್ಸಲ ಕೂಡ ಬಳಸ್ಬೋದು ಬಸ್ಗಳನ್ನ. ಆದರೆ ಒಂದು ಶಕ್ತಿ ಯೋಜನೆ ಇವಾಗ ಯಾರ್ಯಾರು ಬಳಸ್ತಾ ಇದ್ದೀರಲ್ಲ ನಿಮಗೆ ಇವಾಗ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ನ ಓಡಿಸಿರೋದು. ಏನಪ್ಪ ಹೊಸ ರೂಲ್ಸ್ ಅಂತ ಕೂಡ ಕೇಳ್ಬೋದು. ಏನಂದರೆ ಹೊಸ ರೂಲ್ಸ್ ಅಂದರೆ ಇಲ್ಲಿ ಶಕ್ತಿ ಯೋಜನೆಯಲ್ಲಿ ನೀವು ಪ್ರತಿನಿತ್ಯನೂ ಕೂಡ ಏನು ಪ್ರಯಾಣ ಮಾಡ್ತಾ ಇರ್ತೀರ, ಒಂದೊಂದ್ಸಲ ನೀವು ಶಕ್ತಿ ಯೋಜನೆಯಲ್ಲಿ ಪ್ರಯಾಣ ಮಾಡಬೇಕಾದ್ರೆ ನೀವು ನೋಡ್ಬೋದು ಬಸ್ಗಳು ಬಂದ್ಬಿಟ್ಟು ತುಂಬಾ ರಶ್ ಇರುತ್ತೆ. ಆ ಒಂದು ರಶ್ ಟೈಮಲ್ಲಿ ನಿಮಗೆ ಕಂಡಕ್ಟರ್ ಬಂದ್ಬಿಟ್ಟು ನಿಮ್ಮ ಹತ್ರ ಟಿಕೆಟ್ನ ಕೊಡೋಕ್ಕಾಗಲ್ಲ, ಅಲ್ಲಿ ತುಂಬಾ ರಶ್ ಇರುತ್ತೆ. ಅವಾಗ ಕಂಡಕ್ಟರ್ ಏನು ಮಾಡ್ತಾರೆ ಅಂದರೆ ಟಿಕೆಟ್ ಕೊಡದೆ ನಿಮ್ಗೆ ಅದೇ ರೀತಿ ಮುಂದಕ್ಕೆ ಹೋಗ್ತಾರೆ. ಅವಾಗ ನಿಮಗೆ ಶಕ್ತಿ ಯೋಜನೆ ಅಲ್ವಾ, ಹೆಂಗಿದ್ರು ಫ್ರೀ ತಾನೆ, ಟಿಕೆಟ್ ತೊಗೊಂಡ್ರೇನು ತೊಗೋದ್ರೇನು ಏನು ಕೂಡ ವ್ಯತ್ಯಾಸ ಆಗಲ್ಲ, ಹೆಂಗಿದ್ರು ಕೂಡ ಫ್ರೀ ಯೋಜನೆ ಅಲ್ವಾ ಅಂತ ನೀವು ಅನ್ಕೋಬೋದು. ಇಲ್ಲೇ ನಿಮಗೆ ಒಂದು ದೊಡ್ಡ ಬದಲಾವಣೆಯನ್ನು ತಂದಿರೋದು ಏನಂದರೆ ನಿಮಗೆ ಶಕ್ತಿ ಯೋಜನೆ ಆಗಿರಲಿ ಅಥವಾ ನಿಮಗೆ ಶಕ್ತಿ ಯೋಜನೆ ಇಲ್ಲದೇನೂ ಕೂಡ ನೀವು ಟ್ರಾವೆಲ್ ಮಾಡ್ತಾ ಇದ್ರೆ ನೀವು ಒಬ್ಸರ್ವ್ ಮಾಡಿರ್ಬೋದು, ಪ್ರತಿಯೊಂದು ಸ್ಟೇಷನ್ ಆದಮೇಲೆ ಕೂಡ ಮಧ್ಯ ಅಲ್ಲಿ ಚೆಕ್ಕಿಂಗ್ ಆಫೀಸರ್ ಬರ್ತಾ ಇರ್ತಾರೆ. ಅಲ್ಲಿ ಬಂದ್ಬಿಟ್ಟು ನಿಮ್ಮ ಟಿಕೆಟ್ ತೊಗೊಂಡಿದ್ದೀರಾ ತೊಗೊಂಡಿಲ್ವಾ ಅಂತ ಎಲ್ಲನೂ ಕೂಡ ವೆರಿಫೈ ಮಾಡ್ತಾರೆ. ಯಾರು ತೊಗೊಂಡಿಲ್ಲ ಅಲ್ಲೇ ಆನ್ ದ ಸ್ಪಾಟ್ ದಂಡ ಹಾಕ್ಬಿಟ್ಟು ಹೋಗ್ತಾರೆ. ಇವಾಗ ಶಕ್ತಿ ಯೋಜನೆ ಅಂದ್ಬಿಟ್ಟು ಯಾರ್ಯಾರು ಇವಾಗ ಮಹಿಳೆಯರು ಟ್ರಾವೆಲ್ ಮಾಡ್ತಾ ಇರ್ತಾರೆ, ಇವಾಗ ಬಸ್ಸು ರಶ್ ಇದೆ, ಕಂಡಕ್ಟರ್ ನಮಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ಬಿಟ್ಟು ನೀವೇನಾದರೂ ಟಿಕೆಟ್ ತೊಗೊಂಡಿಲ್ಲ, ಫ್ರೀ ಟಿಕೆಟ್ ಅಲ್ಲ ಅಂದ್ಬಿಟ್ಟು ಅಂದರೆ ನಿಮಗೂ ಕೂಡ ದಂಡ ಬೀಳುತ್ತೆ. ಅಲ್ಲಿ ನಿಮ್ಗೆ ಏನಾದರೂ ಒಂದು ಕಂಡಕ್ಟರ್ ಟಿಕೆಟ್ ಕೊಟ್ಟಿಲ್ಲ ಅಂದರೂ ಕೂಡ ನೀವೇ ಕೇಳಿ ಒಂದು ಟಿಕೆಟ್ನ ಪಡಿಬೇಕಾಗುತ್ತೆ. ನೀವು ಶಕ್ತಿ ಯೋಜನೆ ಅಂದ್ಬಿಟ್ಟು ನೀವು ಯಾವುದೇ ಥರದ ಟಿಕೆಟ್ ಇಲ್ಲದೇ ಪ್ರಯಾಣ ಮಾಡ್ತಾ ಇದ್ರೆ ಅಂಥ ಮಹಿಳೆಯರಿಗೂ ಕೂಡ ನಾವು ದಂಡನ ವಿಧಿಸ್ತೀವಿ. ಪ್ರತಿಯೊಬ್ಬರು ಮಹಿಳೆಯರು ಕೂಡ ಶಕ್ತಿ ಯೋಜನೆ ಬಳಸೋರು ಕೂಡ ಟಿಕೆಟ್ ಇಲ್ಲದೇ ಪ್ರಯಾಣ ಮಾಡಬೇಕಾಗುತ್ತೆ. ಆ ಒಂದು ಟಿಕೆಟ್ ಇಲ್ಲ ಅಂದರೆ ಚೆಕ್ಕಿಂಗ್ ಬಂದ ಸಂದರ್ಭದಲ್ಲಿ ಏನಾದರೂ ಅವ್ರ ಹತ್ರ ಟಿಕೆಟ್ ಇಲ್ಲ ಅಂದರೆ ಅವಾಗ ಚೆಕ್ಕಿಂಗ್ ಆಫೀಸರ್ ಬಂದ್ಬಿಟ್ಟು ಅವ್ರಿಗೆ ಭಾರಿ ಮೊತ್ತದ ದಂಡನೂ ಕೂಡ ವಿಧಿಸ್ಬೋದಾಗಿರುತ್ತೆ ಅಂತಲೂ ಕೂಡ ಹೊಸ ರೂಲ್ಸ್ನ ಓಡಿಸಿದ್ದಾರೆ. ಮತ್ತು ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.